ಹರೇ ರಾಮ. ಪಂಡಿತನೊಬ್ಬನಿಗೆ ಸಮುದ್ರ ತೀರದಲ್ಲಿ ಕುಳಿತು ಬರೆಯೋ ಅಭ್ಯಾಸ. ಎಂದಿನಂತೆ ಅದು ಬರಿತಾ ಕೂತ್ಕೊಂಡಿದ್ದ. ದೂರದಲ್ಲಿ ಯಾರೋ ಯುವಕನೊಬ್ಬ ನೃತ್ಯ ಮಾಡ್ತಾ ಇದ್ದಾಗ ಅವನಿಗೆ ಅನ್ನಿಸ್ತು. ಕುತೂಹಲದಿಂದ ಸಮೀಪ ಹೋಗ್ತಾನೆ. ಆತ ನೃತ್ಯ ಮಾಡ್ತಾ ಇಲ್ಲ, ಎದಕ್ಕೋ ಬಗ್ಗಿ ಏನೋ ಎತ್ಕೊಂಡು ಸಮುದ್ರದಲ್ಲಿ ಎಸೆತಾ ಇದ್ದಾನೆ. ಹತ್ತಿರ ಹೋಗಿ ನೋಡಿದರೆ ನಕ್ಷತ್ರ ಮೀನುಗಳು ಸಮುದ್ರ ದಂಡೆಯಲ್ಲಿ ಎಷ್ಟೋ ಬಿದ್ದಿದ್ದು ಸಾಲು 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 ಸಾಲಾಗಿ. ಆತ ಒಂದೊಂದೇ ಎತ್ತುಕೊಂಡು ಸಮುದ್ರಕ್ಕೆ ಎಸೆತಾ ಇದ್ದಾನೆ. ಪಂಡಿತ ಯುವಕನನ್ನು ಕೇಳ್ತಾನೆ, ಅಯ್ಯ ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ನೀನು? ಆ ನಕ್ಷತ್ರ ಮೀನನ್ನು ಯಾಕೆ ಪುನಃ ಸಮುದ್ರಕ್ಕೆ ಎಸೆತಾ ಇದೆಯೇ? ಅದಕ್ಕೆ ಯುವಕ ಹೇಳಿದಂತೆ, ಬಿಸಿಲು ಏರ್ತಾ ಇದೆ, ಕಡಲು ಇಳಿತಾ ಇದೆ, ನಾನು ಸಮುದ್ರಕ್ಕೆ ಎಸೆತಾ ಇದ್ದರೆ ಈ ಮೀನುಗಳು ಸತ್ತು ಹೋಗ್ತವೆ. ಪಂಡಿತ ಹೇಳ್ತಾನೆ, ಸಾವಿರಾರು ಮೈಲಿ ವಿಸ್ತೀರ್ಣದ ಸಮುದ್ರ ತೀರ, ಎಷ್ಟು ಲಕ್ಷ ಲಕ್ಷ ನಕ್ಷತ್ರ ಮೀನುಗಳು ಬಿದ್ದಿವೆಯೋ ಈ ಸಮುದ್ರ ತೀರದಲ್ಲಿ, ನೀನು ಯಾವ ಮಹಾಪರಿವರ್ತನೆ ತರಬಲ್ಲೆ ಅವುಗಳ ಜೀವನದಲ್ಲಿ? ಯುವಕ ಮಾತಾಡಲಿಲ್ಲ. ಇನ್ನೊಂದು ನಕ್ಷತ್ರ ಮೀನು ಎತ್ಕೊಳ್ತಾನೆ, ಸಮುದ್ರ ಮಧ್ಯೆ ಎಸೆತಾನೆ ಅದನ್ನು. ಈಗ ಪಂಡಿತನ ಕಡೆ ತಿರುಗಿ ಹೇಳ್ತಾನೆ, ನೋಡಿ ಆ ನಕ್ಷತ್ರ ಮೀನಿನ ಜೀವನದಲ್ಲಿ ಬದಲಾವಣೆ ಬಂತು, ಈಗ ಪರಿವರ್ತನೆ ಬಂತು. ಎಂಥ ಮಾತು! ನಮ್ಮೆಲ್ಲರಿಗೂ ಸ್ಫೂರ್ತಿ. ನಿಜ, ಈ ಪ್ರಪಂಚ ಬದಲಾಯಿಸೋಕ್ಕಾಗಲ್ಲ, ಇಡೀ ದೇಶವನ್ನು ಸುಖಮಯ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ಆದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಒಬ್ಬನ ಬದುಕಲ್ಲಿ ಬದಲಾವಣೆ ತಂದರೆ, ಯಾರು ಒಬ್ಬನ ಮುಖದಲ್ಲಿ ನಗು ತರಿಸಿದರೆ, ಒಬ್ಬನ ಬದುಕಿನಲ್ಲಿ ಸಮೃದ್ಧಿ ತರಿಸಿದರೆ ನಮ್ಮ ಬದುಕು ಸಾರ್ಥಕ. ರಾಮ ಶಬರಿಯ ಕುಟೀರಕ್ಕೆ ಹೋಗ್ತಾನೆ. ಶಬರಿ ಒಬ್ಬಳು ಬಡವೆ, ಮುದುಕಿ, ನಿಮ್ನ ವರ್ಗದವಳು, ಯಾರಿಲ್ಲದವಳು, ಏನಿಲ್ಲದವಳು. ರಾಮ ಯಾಕೆ ಹೋಗಬೇಕು ಅಲ್ಲಿಗೆ? ರಾಮಾಯಣದ ಕಥೆಯ ದೃಷ್ಟಿಯಿಂದ ಶಬರಿಯಿಂದ ಆಗಬೇಕಾದೇನಿಲ್ಲ. ಸುಗ್ರೀವನಿಂದಲೋ ಹನುಮಂತನಿಂದಲೋ ಏನೇನು ಆಗಬೇಕಾದಿದೆ ರಾಮನಿಗೆ, ಆದರೆ ಶಬರಿಯಿಂದ ಏನೂ ಆಗಬೇಕಾದಿಲ್ಲ. ಮತ್ತು ಯಾಕೆ ಹೋದ ರಾಮ ಅಂದರೆ, ಆ ಒಂದು ಜೀವ ತಂಪಾಗಲಿ, ಆ ಒಂದು ಜೀವ ಉದ್ಧಾರ ಆಗಲಿ, ಅದಕ್ಕೆ ನೆಮ್ಮದಿ ಸಿಗಲಿ. ಹೀಗೆ ಒಂದೊಂದೇ ಜೀವವನ್ನು ಉದ್ಧರಿಸ್ತಾ ಅದೆಷ್ಟು ಜೀವಗಳ ಜೀವನದಲ್ಲಿ ರಾಮ ಬದಲಾವಣೆ ಮಾಡಿದ್ದಾನೆ. ನಾವು ಹಾಗೆ ಮಾಡಬಾರ್ದ? ಆ ಪ್ರಯತ್ನ ಮಾಡಬಾರ್ದ? ನಿಜ, ಒಂದು ಪುಟ್ಟ ಹಣತೆ ಇಡೀ ಕತ್ತಲ ಸಾಮ್ರಾಜ್ಯವನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಆದರೆ ಮುಂದಿನ ಒಂದು ಹೆಜ್ಜೆ ಬೆಳಕನ್ನು ಕೊಡೋಕ್ಕೆ ಶಕ್ತಿ ಇದೆ ಅದಕ್ಕೆ. ಒಂದು ಹೆಜ್ಜೆ ಮುಂದಿಟ್ಟರೆ ಮತ್ತು ಮುಂದಿನ ಹೆಜ್ಜೆ ಕೂಡ ಬೆಳಕು ಕೊಡೋ ಶಕ್ತಿ ಅದಕ್ಕಿದೆ. ಹಾಗೆ ಎಷ್ಟೋ ದೂರ ನಡೆದು ಹೋಗ್ಬಿಡ್ಬೋದು. ನಾವಿಡೋ ಒಂದು ಹೆಜ್ಜೆ ಅದು ಸಾವಿರಾರು ಮೈಲಿ ಅಲ್ಲ, ಆದರೆ ಒಂದೊಂದೇ ಹೆಜ್ಜೆಗಳಿಂದ ಸಾವಿರಾರು ಮೈಲಿ ದೂರ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ನಮ್ಮ ಬದುಕಿನಲ್ಲಿ ಬದಲಾವಣೆಗಳನ್ನು ತರೋ ಪ್ರಯತ್ನ ಪಡ್ತಾ ಹೋದರೆ, ಒಬ್ಬೊಬ್ಬರ ಬದುಕಿನಲ್ಲಿ, ನಮ್ಮ ಬದುಕಿನಲ್ಲಿ ಯಾರು ಬರ್ತಾರೋ, ತಂದೆ ತಾಯಿ, ಅಣ್ಣ ತಮ್ಮ, ಸ್ನೇಹಿತ, ಯಾರ್ಯಾರು ಸಿಗ್ತಾರೋ ಅವ್ರ ಜೀವನದಲ್ಲಿ ಎಷ್ಟೆಷ್ಟು ಸಾಧ್ಯ ಅಷ್ಟು ಒಳ್ಳೆಯ ಬದಲಾವಣೆ, ಅವ್ರಿಗೇನೋ ನೆಮ್ಮದಿ ಕೊಡೋಂಥ, ಸುಖ ಕೊಡೋಂಥ ಆ ಪ್ರಯತ್ನಗಳು, ಆ ಪ್ರಯಾಸಗಳು, ಇದನ್ನು ಮಾಡ್ತಾ ಹೋದರೆ ಜೀವನದ ಕೊನೆಗೆ ಹಿಂತಿರುಗಿ ನೋಡಿದರೆ ಎಷ್ಟೋ ಬದುಕಿನಲ್ಲಿ ನಾವು ಬದಲಾವಣೆ ಮಾಡಿರ್ತೇವೆ, ಎಷ್ಟೋ ಜನರಿಗೆ ನಾವು ಸಂತೋಷ ನೆಮ್ಮದಿ ಕೊಟ್ಟಿರ್ತೇವೆ. ಅಂಥ ಬದುಕು ಅದು ಬದುಕು. ಆ ಸಾವು ಕೂಡ ಅಮರತ್ವ, ಅದಿಲ್ಲದ ಬದುಕು ಕೂಡ ಸಾವೇ ಸರಿ. ಹಾಗಾಗಿ ಅಂಥ ಜೀವಂತ ಜೀವನವನ್ನು ಮಾಡೋಣ, ಬದಲಾವಣೆ ಬದುಕನ್ನು ಮಾಡೋಣ. ಹರೇ ರಾಮ.